ಇರುತ್ತೆ, ಅಲ್ಲಿನ ಜನ ಸಂಪ್ರದಾಯ ಹೇಗಿರುತ್ತೆ, ಅವರ ವೇಷ ಭಾಷಾ ರೋಷ ದ್ವೇಷ ಹೇಗಿರುತ್ತೆ. ಅಲ್ಲಿ ಒಂದು ಕ್ಲಾಸ್ ಆಗಿರೋ ಒಂದು ವ್ಯಕ್ತಿ ಅಲ್ಲಿ ಊರಲ್ಲಿ ಗ್ರಾಮಗಳಲ್ಲಿ ನಡೆಯುವಂಥ ಒಂದು ಅನ್ಯಾಯನ ತಡೆಯೋಕ್ಕೆ ಮಾಸಾಗಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅನ್ನೋದೇ ಗ್ರಾಮಾಯಣ. ಸರ್ ಸಿನಿಮಾ ಸೂಪರ್ ಆಗಿದೆ, ಓಕೆನಾ. ಇನ್ನೇನು ಕೇಳಿದ್ರೆ ಹೀರೋ ಬಂದು ವಿನಯ್ ರಾಜ್ಕುಮಾರ್ ಅಂತ. ಯಾರವರು ವಿನಯ್ ರಾಜ್ಕುಮಾರ್? ಯಾರು? ಅಪ್ಪು ಅವರ ಅಣ್ಣವರ ಮಗ ಅಂತ ಈ ಸಿನಿಮಾದ ಆಕ್ಷನ್ ಅಲ್ಲಿ ಆಗಿದೆ. ಬರೀ ಸೈಲೆಂಟ್ ರೋಲ್ ಅಂತಿದ್ದವ್ರಿಗೆ ಫಸ್ಟ್ ಟೈಮ್ ವೈಲೆಂಟ್ ರೋಲ್ ಮಾಡೋಣ, ಓಕೆನಾ. ಬರೀ ಕ್ಲಾಸ್ ಅಲ್ಲ ಮಾಸ್ ಆಗಿ ಎಂಟ್ರಿ ಕೊಟ್ಟಾರೆ. ಇನ್ನು ನಮ್ಮ ಮೇಘಾ ಶೆಟ್ಟಿ ಅವರು ಹೀರೋಯಿನ್ ಸರ್, ಅವ್ರ ಫಸ್ಟ್ ಟೈಮ್ ಟ್ಯಾಂಕ್ಸ್ ಅಲ್ಲಿ ನೋಡ್ತಾ ಇದ್ರೆ ಟ್ಯಾಗ್ ಹಾಕ್ಸ್ಕೋಬೇಕು ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಹಳ್ಳಿ ಪಾತ್ರದಲ್ಲಿ ಸರ್ ಕ್ಲಾಸ್ ಕಾಣಿಸಿದ್ರೆ ಉತ್ತಮವಾದ ಅಭಿನಯ ಸರ್. ಏನು ಗ್ರಾಮಾಯಣದಲ್ಲೂ ಪ್ರೇಮಾಣ ಸಾಗಿಸಿದೆ 60 ಸಿಗಂದೂರು ಆ ಲೆವೆಲ್ಗಿದೆ. ಇನ್ನೇನೋ ಒಂದು ಮರ್ತಿದ್ದೀನಿ. ಓಕೆ ನಮ್ಮ ದುನಿಯಾದ ನಮ್ಮ ಲೂಸ್ ಮಾದ ಸಾರ್ ಸಿನಿಮಾದಲ್ಲೇ ಬ್ಯಾಡ್ ರೋಲಲ್ಲಿ ಅವಾಗ ಕಾಡ್ಸ್ಕೊತಾರೆ, ಅವಾಗ ಎಂಟ್ರಿ ಕೊಡ್ತಾರೆ ಸಾರ್. ಸಿನಿಮಾ ಹಂಗೆ ಎತ್ಕೊಂಡಿರ್ತೀರ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಆ ಸೀನಲ್ಲಿರೋ ಪವರ ಬೇರೆ, ಓಕೆನಾ. ಇನ್ನು ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಸರ್ ಚಂದ್ರು ಅವರು ಡೈರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ, ಓಕೆನಾ. ಸೂಪರ್ ಆಗಿದೆ. ಇನ್ನು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹುಡುಕಂಬಂದು ಹೋಗಿತಾರೆ, ಓಕೆನಾ. ನಮ್ಮ ಯುವ ಬಾಸು ಟೀಸರ್ ನೋಡಿ ಹೇಳಿದ್ದಾರೆ ಸಿನಿಮಾ ಸೂಪರ್ ಡೂಪರ್ ಅಂತ. ನಂದು ಸ್ಯಾಂಪ್ ಡೈಲಾಗ್ ಥಿಯೇಟ್ರಲ್ಲೇ ಬೆಳೆಸಿ ಆ್ಯಂಡ್ ನಮ್ಮ ಕನ್ನಡ ಅನ್ನೋದು ಟಾಪಲ್ಲಿ ಬರಬೇಕು. ನಾವು ಕನ್ನಡದವರು ಕನ್ನಡ ಮೂವಿನ ಬೆಳೆಸಬೇಕು. ಅದಕ್ಕಿಂತ ಮೇನ್ ಆಗಿ ಹೀರೋ ಹೀರೋಯಿನ್ ಅವ್ರು 100% ಆಗಿದ್ದಾರೆ. ಅದಕ್ಕಿಂತ ಮೇನಾಗಿ ನಮ್ಮ ಡೈರೆಕ್ಟರ್ಸ್ ಅವರು 8 ವರ್ಷ ಮೂವಿ ಮಾಡೋದು ಯಾರಿಗೂ ಸುಲಭದ ಮಾತಲ್ಲ. ಮಾತೇ ಬರ್ತಾ ಇಲ್ಲ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ್ಯಂಡ್ ಪೈರಸಿ ನಿಲ್ಲಿಸಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಗ್ರಾಮಾಯಣ ಟೀಮ್. ಜೈ ಕನ್ನಡಾಂಬೆ. ಥ್ಯಾಂಕ್ ಯು. ಸಖತ್ತಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಇಷ್ಟು ರಗಡ್ ಲುಕ್ಕು, ದ ವೇ ಹಿ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಇಸ್ ವೆರಿ ನೈಸ್. ಮೂವಿ ಚೆನ್ನಾಗಿದೆ. ಮೇಘಾ ಶೆಟ್ಟಿ ಮ್ಯಾಮ್ದು ಅಷ್ಟೇ ವಿಲೇಜ್ ಲುಕ್ಕು, ಶಿ ಕ್ಯಾರಿಡ್ ಹರ್ ಆ್ಯಕ್ಟ್ ವೆರಿ ವೆಲ್. ವೆರಿ ನೈಸ್ ವರ್ಕ್. ಹಾಂ ಹೌದು, ಅವರು ರೋಲನ್ನ ಪಕ್ಕವಾಗಿ ನಿಭಾಯಿಸಿದ್ದಾರೆ. ಸೊ ವೆರಿ ನೈಸ್. ನಾವು ಕೆಲಸ ರಜಾ ಹಾಕಿ ಬಂದು ಮೂವಿ ನೋಡಿದ್ದೀವಿ, ನೀವು ಬಂದು ನೋಡಿ. ತುಂಬ ಚೆನ್ನಾಗಿತ್ತು. ಮೂವೀಸ್ ಓವರ್ ಆಲ್ ಸಖತ್ತಾಗಿತ್ತು. ಫುಲ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಸಖತ್ತಾಗಿತ್ತು. ನೀವು ಬಂದೆಲ್ಲ ನೋಡಿ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕೂತ್ಕೊಂಡು ನೋಡೋ ಥರ ಇದೆ. ಸಖತ್ತಾಗಿದೆ ಆ್ಯಂಡ್ ಎಂಟರ್ಟೈನ್ ಆಗಿದೆ. ಬಂದು ನೋಡ್ಬೋದು. ಸಾಂಗ್ಸ್ ಎಲ್ಲ ಇಷ್ಟ ಆಯಿತು. ಕತ್ತಲಲ್ಲಿ ಬೆಳಕ ಕಂಡೇನು, ನಿನ್ನಾನೆ ನಾನು ಮತ್ತಿನಲ್ಲಿ ಸುಖವ ಕಂಡೇನು. 2 ಫೇಮಸ್ ಸಾಂಗ್ ಇದ್ರಲ್ಲಿ ಇದೆ. ಬೆಂಕಿ ಇದೆ, ಕುಸುಮ ಇದೆ. 2 ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಸಾಂಗ್ಗೆ ತುಂಬ ಕ್ರೇಜ್ ಇತ್ತು. ಅಲ್ಲಿಂದ ಮೂವಿ ಇನ್ನೂ ಸಖತ್ತಾಗಿ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ತುಂಬ ಅಲ್ಲಿ ಸ್ಟೋರಿ ಆಕ್ಟಿಂಗ್ ಎಲ್ಲ ತುಂಬ ಇಷ್ಟ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಅವರನ್ನ ನಾವು ಲವರ್ ಬಾಯ್ ನೋಡಿ ತುಂಬ ಬೋರ್ ಆಗಿಬಿಟ್ಟಿತ್ತು. ಈ ಸಿನಿಮಾ ತುಂಬ ಕಮರ್ಷಿಯಲ್ ಆಗಿ ಸಖತ್ತಾಗಿದೆ. ಹೀರೋಯಿನ್ ಕ್ಯಾರೆಕ್ಟ್ರು, ಹೀರೋ ಕ್ಯಾರೆಕ್ಟ್ರು, ಕಂಪ್ಲೀಟ್ ಎಲ್ಲ ಕ್ಯಾರೆಕ್ಟರ್ಗಳು ಸಖತ್ ಎಂಟರ್ಟೈನ್ ಮಾಡುತ್ತೆ. ಗ್ರಾಮಾಯಣ ಥಿಯೇಟ್ರಿಗೆ ಬಂದು ನೋಡಿ, ಸಖತ್ ಮಜಾ ಇದೆ. ವಿನಯ್ ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿದೆ. ಈಗ ಅವ್ರ ಮುಂಚೆ ಲವ್ ಸ್ಟೋರಿ ಮಾಡಿ ಎಲ್ರಿಗೂ ಅದು ರೊಟೀನ್ ಆಗಿಬಿಟ್ಟಿತ್ತು. ಇದು ಕಂಪ್ಲೀಟ್ ಪವರ್ ಪ್ಯಾಕ್ ಮೂವಿ, ಕಂಪ್ಲೀಟ್ ಆ್ಯಕ್ಷನ್ ಮೂವಿ, ಆಮೇಲೆ ಇದ್ರಲ್ಲಿ ಕಂಪ್ಲೀಟ್ ಆ್ಯಕ್ಟಿಂಗ್ನ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಕ್ಕ ಕಮ್ ಬ್ಯಾಕ್ ಮೂವಿ ಅವ್ರಿಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ ಸರ್. ಎಲ್ಲ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ ಸರ್. ಬಂದು ಹಳ್ಳಿ ಟೈಮ್ ಚೆನ್ನಾಗಿದೆ ಸರ್ ಪಿಕ್ಚರ್. ಸರ್ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ನಮ್ಗೆಲ್ಲ ಸ್ಟೋರಿ ಗೀರೆ ಕತೆ ಫೈಟು ಹಾಡು ಎಲ್ಲ ಸೂಪರ್ ಇತ್ತು ಸರ್. ಸಿನಿಮಾ ವಾಸ್ತವಿಕವಾಗಿ ಹೇಳಬೇಕಂದ್ರೆ ಅದ್ಭುತವಾದ ಸಿನಿಮಾ ಸರ್. ಇದನ್ನ ನಾವು ಯಾವ ಅಭಿಮಾನಿನೂ ಅಲ್ಲ. ನಾನು ಅಣ್ಣವ್ರ ಅಭಿಮಾನಿ, ಅಪ್ಪು ಸರ್ ಅಭಿಮಾನಿ. ವಿನಯ್ ಸಾರು ಹಿಂಗೆ ಪರಕಾಯ ಪ್ರವೇಶ ಅಂದರೆ ಇಷ್ಟು ಇನ್ವಾಲ್ವ್ ಆಗಿ ಅಭಿನಯಗಳನ್ನು ಮಾಡ್ತಾರೆ ಅನ್ನೋದು ನಾನು ನೋಡಿರಲಿಲ್ಲ. ಇದು ಫಸ್ಟ್ ಸಿನಿಮಾ ನಾನು ವಿನಯ್ ಸರ್ ನೋಡಿದ್ದು. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ ಒಂದೊಂದು ಸೀನ್ ಇಷ್ಟ ಆಗುತ್ತೆ ಸರ್. ಒಬ್ಬೊಬ್ಬರಿಗೆ ಲವ್ ಸೀನ್ ಇಷ್ಟ ಆಗುತ್ತೆ, ಒಬ್ಬರಿಗೆ ತಾಯಿ ಸೆಂಟಿಮೆಂಟ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಸಬ್ಜೆಕ್ಟ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಲೊಕೇಶನ್ ಇಷ್ಟ ಆಗುತ್ತೆ, ಕೊರಿಯೋಗ್ರಫಿ, ಕ್ಯಾಮ್ರಾ ವರ್ಕು, ನಿರ್ದೇಶನ ಸರ್ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಸರ್. ಇದನ್ನು ಯಾವುದೇ ಅಭಿಮಾನಿಯಾಗಿ ಬಂದು ನೋಡಬೇಡಿ. ಒಬ್ಬ ವ್ಯಕ್ತಿ ಬಂದು ಹೊಸ ಹೀರೋ, ಹೊಸ ನಿರ್ದೇಶಕ ಏನು ಮಾಡಿದ್ದಾರೆ ಅಂತ ನೋಡಿ ಸರ್. ನಾನು ಅಚಾನಕ್ ಬಂದಿರೋನು, ನನಗೆ ಎಷ್ಟು ತುಂಬ ಇಷ್ಟ ಆಯಿತು ಸರ್.
ನಾನೇ ಇದನ್ನ ಒಂದು 1000 ಜನಕ್ಕೆ ಶೇರ್ ಮಾಡ್ತೀನಿ. ಅಷ್ಟು ಅದ್ಭುತವಾಗಿದೆ ಸಿನಿಮಾ, ದಯವಿಟ್ಟು ನೋಡಿ. ನಮಸ್ಕಾರ ಸರ್. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಅದೇನು ಚಂದ್ರ ಫಸ್ಟ್ ಮೂವಿ ಆದ್ರೂ ಅಷ್ಟು ಸೂಪರ್ ಆಗಿ ತೆಗೆದಿದ್ದಾರೆ. ವಿನಯ್ ರಾಜ್ಕುಮಾರ್ ನೆಕ್ಸ್ಟ್ ಲೆವೆಲ್ ಆಕ್ಚುಲಿ ಆಕ್ಟಿಂಗ್. ನಿಜವಾಗ್ಲೂ ಈ ಮೂವಿ ನೋಡ್ಕೊಂಡ್ ಬಂದಿದ್ದೀವಿ, ಈ ಮೂವಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜವಾಗ್ಲೂ ಯಾರ್ಯಾರು ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ ಎಲ್ಲರೂ ಬಂದು ನೋಡಿ. ಈ ಮೂವಿ ನೋಡಿದ್ರೆ ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಏನಂತ ಪ್ರತಿಯೊಬ್ಬರೂ ಅರ್ಥ ಮಾಡಿದ್ರೆ ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಒಂದು ಚಂದ್ರ ಅವರು ಅವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಯಾವ ಥರ ತೋರಿಸ್ಬೇಕು ಅನ್ನೋದು ಸಹ ನೀಟಾಗಿ ತೋರಿಸಿದ್ದಾರೆ ಸರ್ ಆಕ್ಚುಲಿ. ಸೊ ಕುಸುಮ ಪಾತ್ರ ಆಗಲಿ, ಮ್ಯೂಸಿಕ್ ಆಗಲಿ, ಮ್ಯೂಸಿಕ್ ಮಾತ್ರ ಎಲ್ಲೂ ಸಹ ಬೋರ್ ಆಗಲ್ಲ. ಪ್ರತಿಯೊಂದು ಸಾಂಗ್ಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್ ಆಕ್ಚುಲಿ. ಲೂಸ್ ಮಾದವರು ಅಷ್ಟು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ವಿಲನ್ ಕ್ಯಾರೆಕ್ಟರ್ಸ್ ಆಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ವ್ಯಾಲ್ಯೂ ಕೊಟ್ಟು ಅದೊಂದು ಯಾವ ಥರ ಇರಬೇಕು ಅಂತ ತೋರಿಸ್ಕೊಟ್ಟು ಪ್ರತಿಯೊಂದೂ ಎಳೆಯಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಸರ್. ಹಳ್ಳಿ ಜೀವನ ಯಾವ ಥರ ಇರುತ್ತೆ, ಏನೇನು ಮೋಸ ಮಾಡ್ತಾರೆ, ಯಾವ ಥರ ಇದೆ ಹುಡುಗ, ಯಾವ ಥರ ಬೆಳೆದ ಪ್ರತಿಯೊಂದು ತುಂಬ ಚೆನ್ನಾಗಿ ತೋರಿಸ್ತಾರೆ ಸರ್. ಎಲ್ಲರೂ ಬಂದು ಕನ್ನಡ ಸಿನಿಮಾ ಪ್ರೋತ್ಸಾಹಿ ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು.